ನೀಟ್ ಪರೀಕ್ಷೆಯಲ್ಲಿ ಹೊಯ್ಸಳ ಪಿಯು ಕಾಲೇಜಿನಲ್ಲಿ 8 ವಿದ್ಯಾರ್ಥಿಗಳ ಸಾಧನೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ಹೊಯ್ಸಳ ಕಾಲೇಜಿನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜು ವತಿಯಿಂದ ಸನ್ಮಾನ ಮಾಡಿ ಸಿಹಿ ಹಂಚಿ ಪಟಾಕಿ ಹೊಡೆದು ಸಂಭ್ರಮಿಸಿದರು. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕೆ ನಡೆದ 2025ನೇ ಸಾಲಿನ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ನಗರದ ಹೊಯ್ಸಳ ಪಿಯು ಕಾಲೇಜಿನ 8 ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆದಿದ್ದಾರೆ. 720 ಅಂಕಗಳಿಗೆ ನಡೆದ ನೀಟ್ ಪರೀಕ್ಷೆಯಲ್ಲಿ ಸಿ ಲಾವಣ್ಯ 554, ವೈ ಜೀವಂತ್ ಅವರು 480 ಅಂಕ, ಸಿಜಿ ಶಶಾಂಕ್ 477, ಜಿಆರ್ ಯತೀಶ್ 467, ಅಂಕಿತಾ ಕೃಷ್ಣಮೂರ್ತಿ 464, ಜಗನಾ ಪಾಟೀಲ್ 406, ಹರ್ಷಿತಾ ದಾಸ್ 387 ಅಂಕ ಪಡೆದು ಎಂಬಿಬಿಎಸ್ ಶಿಕ್ಷಣಕ್ಕೆ ಅರ್ಹತೆ ಪಡೆದಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಸಿಗುವ ಜೊತೆಗೆ ಸರ್ಕಾರಿ ಶುಲ್ಕ ಮಾತ್ರ ಪಾವತಿಸಬಹುದಾಗಿದೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹೊಯ್ಸಳ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಗೌರಿಶಂಕರ್, ಶ್ರದ್ಧೆ ಮತ್ತು ಆಸಕ್ತಿಯಿಂದ ಅಭ್ಯಾಸ ಮಾಡಿರುವ ಕಾರಣ ಕಠಿಣವಾಗಿದ್ದ ನೀಟ್ ಪರೀಕ್ಷೆಯಲ್ಲೂ ಮಕ್ಕಳು ಸಾಧನೆ ಮಾಡಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಕಾರಣವಾದ ಶಿಕ್ಷಕರು, ಪೋಷಕರಿಗೂ ಅಭಿನಂದನೆ ಸಲ್ಲಿಸುತ್ತೇವೆ. ಎಲ್ಲಾ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚು ಫಲಿತಾಂಶ ನೀಡುತ್ತಿದ್ದಾರೆ. ಪೋಷಕರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾವು ಸದಾಕಾಲ ಹೀಗೆ ಕಾಪಾಡಿಕೊಳ್ಳುತ್ತೇವೆ. ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡುವುದೇ ನಮ್ಮ ಗುರಿ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ವರ್ಷದ ನೀಟ್ ರಿಸಲ್ಟ್ ಬಂದಿದೆ. NTA ಎಕ್ಸಾಮ್ ಏನು ಕಂಡಕ್ಟ್ ಮಾಡಿತ್ತು, ನೀಟ್ ಆಲ್ ಓವರ್ ಇಂಡಿಯಾ, ಅದರ ರಿಸಲ್ಟ್ ಬಂದಿದೆ. ಈ ವರ್ಷ ಪೇಪರು ತುಂಬ ಡಿಫಿಕಲ್ಟ್ ಇತ್ತು. ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ. ಆಲ್ ಓವರ್ ಇಂಡಿಯಾ ಕೂಡ ರಿಸಲ್ಟು ಸ್ವಲ್ಪ ಸ್ಕೋರ್ ಕಡಿಮೆ ಆಗಿದೆ. ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಳ್ಳೆ ರಿಸಲ್ಟನ್ನು ತೊಗೊಂಡಿದ್ದಾರೆ. ಲಾವಣ್ಯ ಸಿ ಅಂತಕ್ಕಂಥ ಮಗು 554 ಮಾರ್ಕ್ಸನ್ನು ಸ್ಕೋರ್ ಮಾಡಿದೆ 720ಕ್ಕೆ. ಜೀವಿತಾ ವೈ 480, ಶಶಾಂಕ್ CJ 477, ಯತೀಶ್ GR 467, ಅಂಕಿತಾ ಕೃಷ್ಣಮೂರ್ತಿ 464, ಜಗನ್ ಪಟೇಲ್ 406, ಹರ್ಷಿತಾ ದಾಸ್ 387, ದಿಶಾ R 350. ಸುಮಾರು 8 ವಿದ್ಯಾರ್ಥಿಗಳು 350ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದು MBBSಗೆ ಸೀಟ್ ಅವ್ರಿಗೆ ಆಲ್ಮೋಸ್ಟು ಎಲ್ಲರಿಗೂ ಸಿಗುತ್ತೆ, 8 ಜನಕ್ಕೂ. ಇಂಥ ಒಂದು ಕಷ್ಟವಾದ ಪೇಪರ್ ಇದ್ದ ಕಾಲದಲ್ಲೂ ಕೂಡ ಅತ್ಯುತ್ತಮವಾದ ರಿಸಲ್ಟನ್ನು ಕೊಟ್ಟಿದ್ದಾರೆ. ಈ ರಿಸಲ್ಟ್ಗೆ ಬರೋಕ್ಕೆ ಮುಖ್ಯ ಕಾರಣಕರ್ತರು ನಮ್ಮೆಲ್ಲ ಟೀಚರ್ಸು. ಪ್ರತಿ ಮಗುನೂ ಕೂಡ ಅವ್ರು ಕೇರ್ ಮಾಡಿ ಅವ್ರಿಗೆ ಪ್ರತಿ ವಾರ ಕೂಡ ನೀಟ್ ಟೆಸ್ಟನ್ನು ಮಾಡಿ OMR ಶೀಟ್ನ ಕೊಟ್ಟು ನೀಟ್ ಟೆಸ್ಟ್ಗಳನ್ನ ಮಾಡ್ತಾಯಿದ್ವಿ. ಟೆಸ್ಟ್ ಆದಮೇಲೆ ಓನ್ಲಿ ಫಾರ್ ಕಾಂಪಿಟೇಟಿವ್ ಏನು ಮಾರ್ಕ್ಸ್ ಬರುತ್ತೆ ಅದ್ರ ಮೇಲೇ ಪೇರೆಂಟ್ಸ್ ಮೀಟಿಂಗ್ನ ಕರೆದು ಅವರು ಸುಮ್ಮನೆ ABCD ಗುರ್ತಾಕಬಾರ್ದು, ಅವ್ರು ನಿಜವಾಗ್ಲೂ ಅವ್ರು ಜುನಿಯನಾಗಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಪೇರೆಂಟ್ಸಿಗೆ ತೋರ್ಸೋಕ್ಕೆ ಪೇರೆಂಟ್ಸ್ನ ಕರೆದು ನಾವು ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಒಂದು ಪ್ರತಿ ತಿಂಗಳು ಗ್ರ್ಯಾಂಡ್ ಟೆಸ್ಟನ್ನು ಮಾಡ್ತಾ ಇದ್ವಿ. ಆ ರೀತಿ ಆಲ್ಮೋಸ್ಟು ಸೆಕೆಂಡ್ ಇಯರಲ್ಲಿ 7 ಮಂತ್ಸು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರನೇ ಕೆಲಸ ಮಾಡಿದ್ವಿ. ಅದರೆಲ್ಲರ ಪರಿಣಾಮ ಒಂದು ಒಳ್ಳೆ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ. ಈ ಎಲ್ಲ ಫಲಿತಾಂಶಕ್ಕೆ ಕಾರಣಕರ್ತರಾದ ನಮ್ಮ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟು, ವೈಸ್ ಪ್ರಿನ್ಸಿಪಾಲ್ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ನ HODಗಳು ಮತ್ತು ಪೇರೆಂಟ್ಸು, ಸ್ಟೂಡೆಂಟ್ಸು ಮತ್ತು ನೆಲಮಂಗಲದ ಎಲ್ಲ ಜನಗಳ ಸಹಕಾರ ತುಂಬ ಮುಖ್ಯವಾಗಿತ್ತು. ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಈ ವರ್ಷ ಕೂಡ ನಮ್ಮ ಕಾಲೇಜಿನಲ್ಲಿ ಒಂದು ಸಂಭ್ರಮ ಅನ್ನು ಆಚರಣೆ ಮಾಡ್ತಾ ಇದ್ವಿ. ಸಂಭ್ರಮ ಏನಂದರೆ ನೀಟ್ ರಿಸಲ್ಟ್ ಬಂದಿದೆ. NTA ಲಾಸ್ಟ್ ಫ್ಯೂ ಮಂತ್ಸ್ ಮುಂಚೆ NTA ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು. ಅದರ ಭಾಗವಾಗಿ ನೀಟ್ ರಿಸಲ್ಟ್ಸ್ ಬಂದಿದೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮಾರು 8 ವಿದ್ಯಾರ್ಥಿಗಳು ಅತ್ಯುನ್ನತ ಮಾರ್ಕ್ಸನ್ನು ತಗೊಂಡು ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ 8 ಜನಕ್ಕೂ ಒಂದು ಒಳ್ಳೆ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಸಿಗೋವಂಥ ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಸೀಟ್ ಸಿಕ್ಕೇ. ಸೊ ಇದಕ್ಕೆ ಎಲ್ಲ ಕಾರಣಭೂತರಾದ ನನ್ನ ವಿದ್ಯಾರ್ಥಿಗಳ ಪರಿಶ್ರಮ, ಅವರ ಪೇರೆಂಟ್ಸ್ ಅವರ ಸಪೋರ್ಟು, ಅದ್ರ ಜೊತೆಗೆ ನಮ್ಮ ಎಲ್ಲ ಉಪನ್ಯಾಸಕರ ಪರಿಶ್ರಮ, ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಅವರ ಪರಿಶ್ರಮ, ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟಿನ ಪರಿಶ್ರಮ, ಎಲ್ಲನೂ ಒಟ್ಟುಗೂಡಿ ಇವತ್ತು ಒಂದು ಒಳ್ಳೆಯ ರಿಸಲ್ಟ್, ಪ್ರತಿ ವರ್ಷದಂತೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದೇವೆ. ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿಯಾಗುತ್ತೆ. ಮುಂದಿನ ದಿನಗಳು ಕೂಡ ಏನು ನಮ್ಮಲ್ಲಿ ನೆಲಮಂಗಲ ಜನತೆ ಅಥವಾ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು ನಂಬಿಕೆ ಇಟ್ಬಿಟ್ಟು ಇಲ್ಲಿ ಈ ಕಾಲೇಜಿಗೆ ಸೇರ್ಕೋತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತನ, ಅದನ್ನು ಪ್ರತಿ ವರ್ಷ ನಾವು ಒಂದು PUC ರಿಸಲ್ಟ್ ಫಲಿತಾಂಶ ಬಂದಾಗಿರ್ಬೋದು, ಅಥವಾ CET ರಿಸಲ್ಟ್ ಬಂದಾಗಿರ್ಬೋದು, ಅಥವಾ JEE ರಿಸಲ್ಟ್ ಬಂದಾಗಿರ್ಬೋದು, ಅಥವಾ ನೀಟ್ ರಿಸಲ್ಟ್ ಬಂದಾಗಿರ್ಬೋದು, ಪ್ರತಿ ಸಾರಿನೂ ಕೂಡ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ.
ಪ್ರತಿ ಸಲ ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ. ಸತತವಾಗಿ ಇಲ್ಲಿಗೆ ನಾವು ಕಾಲೇಜ್ ಶುರು ಮಾಡಿದಾಗಿಂದಲೂ ಇಲ್ಲಿವರೆಗೂ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ. ಇದೆಲ್ಲ ಕ್ರೆಡಿಟ್ಸು ನಮ್ಮ ಟೀಚರ್ಸ್ಗೆ ಹೋಗಬೇಕು. ನಾನು ಇಲ್ಲಿ ಬಂದಾಗ ಫಸ್ಟು ನೀಟ್ ಬ್ಯಾಚ್ಗೆ ಅಂತ ತೊಗೊಂಡಿದ್ದು, ಆದರೆ ನನಗೆ JEE, KCET, ನೀಟು ಎಲ್ಲ ಕ್ವಾಲಿಫೈ ಆಗಿದೆ. ಎಲ್ಲದರಲ್ಲೂ ಒಂದು ತುಂಬ ಒಳ್ಳೆ ಕಾಲೇಜ್ ಸಿಗೋ ಥರ ಮಾಡಿಕೊಟ್ಟಿದ್ದಾರೆ. ಅದೇನೇ ಇದ್ದರೂ ಕಾಲೇಜ್ ಕಡೆನೇ ಹೋಗಬೇಕು. ಮ್ಯಾಥ್ಸ್ ಆಗಿರಲಿ, ನಾವು ನೀಟ್ ಅಂತ ಮ್ಯಾಥ್ಸ್ ಅಂತೂ ಡಿಲೇ ಮಾಡಲಿಲ್ಲ. ಮ್ಯಾಥ್ಸು ಬೋರ್ಡ್ಸ್ಗಾಗಲಿ 100/100 ತೆಗೆಯೋ ಥರ ಮ್ಯಾಥ್ಸ್ ಟೀಚ್ ಮಾಡಿದ್ದಾರೆ. ಫಿಸಿಕ್ಸ್ ಫ್ಯಾಕಲ್ಟಿ ಆಗಲಿ, ಬಯಾಲಜಿ ಫ್ಯಾಕಲ್ಟಿ ಆಗಲಿ ಎಲ್ಲ ಟೀಚರ್ಸು ತುಂಬ ಒಳ್ಳೆ ರೀತಿಯಾಗಿ ಪಾಠ ಮಾಡಿ ಇವತ್ತು ನಮ್ಗೆ ಈ ಸ್ಥಾನ ಬರೋಂಗೆ ಮಾಡಿದ್ದಾರೆ ಸರ್. ನಾನು ಏನೇ ಆದರೂ ಕಾಲೇಜ್ನಂತೂ ಮರೆಯಲ್ಲ ಸರ್. ತುಂಬ 1 to 1 ಅಂದರೆ ಒಬ್ರಿಗೇನೆ ಕುಂಡ್ರಿಸ್ಕೊಂಡು ಏನು ಪ್ರಾಬ್ಲಮ್ ಇದೆ ಆ ಮಗುಗೆ, ಒಂದು ಟೆಸ್ಟಲ್ಲಿ ಯಾವ ಥರ ಮಾರ್ಕ್ಸ್ ಬರ್ತಿದೆ, ಅದನ್ನು ಯಾವ ಥರ ಇಂಪ್ರೂವ್ ಮಾಡ್ಕೊಬೇಕು, ಯಾವಾಗ್ಲೂ ವಾರಕ್ಕೊಂದ್ಸತಿ ಟೆಸ್ಟ್ ಮಾಡಿದಾಗ ಯಾವಾಗ್ಲೂ ಈ ಪ್ರಿನ್ಸಿಪಲ್ ಸರೇ ಬಂದ್ಬಿಟ್ಟು ಎಲ್ಲರಿಗೂ ಗೈಡ್ ಮಾಡ್ತಿದ್ರು ಸರ್. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಏನೇ ಆದರೂ ನಾನು ಹೊಯ್ಸಳ ಕಾಲೇಜನ್ನು ಮರೆಯುವುದಿಲ್ಲ, ಏಕೆಂದರೆ ಎಲ್ಲದರಲ್ಲೂ ಉತ್ತಮ ಫಲಿತಾಂಶ ಬರುವ ರೀತಿ ನನಗೆ ಸಹಕಾರ ನೀಡಿದ್ದಾರೆ. ಹೊಯ್ಸಳ PU ಕಾಲೇಜಿನಲ್ಲಿ ತುಂಬಾ ಒಳ್ಳೆಯ ಶಿಕ್ಷಣವನ್ನು ಶಿಕ್ಷಕರು ನೀಡುತ್ತಾರೆ ಎಂದು ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದರು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.